ವೆರಿ ಗುಡ್ ಈವ್ನಿಂಗ್. ನಾನು ಅನ್ಕೊಂಡೆ ಮೋಸ್ಟ್ಲಿ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ ಹೋಗಿರ್ತಾರೆ, ಯಾರು ಬಂದಿರಲ್ಲ ಅಂತ. ಪರವಾಗಿಲ್ಲ, ಎಷ್ಟೊಂದು ಜನ ಬಂದಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಒಂದು ಪ್ರೈಸ್ ನಾಳೆ ಇರೋದು, ಬಟ್ ಇವತ್ತು ನಿಮ್ಮ ಎಲ್ಲರೂ ಮಿಕ್ಸ್ತಾ ಇದ್ದಾರೆ, ಹೀರೋಗಳು ಮತ್ತೆ ವಿಲನ್ ತರ ಕಾಣಿಸ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಎಲ್ಲ ಹೀರೋ ತರ ಇದ್ರೆ ನಾನು ವಿಲನ್ ತರ ಇದ್ದೀನಿ. ಎಸ್, ಕರೋಡ್ಪತಿ ಆಗದಂತ ಬಿಡಲ್ಲ, ಅವ್ರಿಗೆಲ್ಲ ವಿಲನ್. ಹೀರೋ ನಂಬರ್ 1 ಸರ್, ತಾವು ಹೀರೋ ನಂಬರ್ 1. ಓಕೆ, ಥ್ಯಾಂಕ್ ಯು. ಸೊ ನಾನು ಫಾರ್ಮಲ್ಸ್ ಅಲ್ಲಿ ಬರೋಣ ಅಂತಿದ್ದೆ, ಫಾರ್ ಎ ಚೇಂಜ್ ಇರ್ಲಿ. ಯಾಕಂದ್ರೆ ಈಗ ಮೀಟಿಂಗ್ ಮುಗಿದ್ಮೇಲೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಸರ್ ಹಾಗೆ ಹೀಗೆ ಅಂದ್ರು. ಸೆಲೆಬ್ರೇಷನ್ ಮಧ್ಯೆ ನಾನು ಕೋಟ್ ಹಾಕೊಂಡು ಬಂದು ಏನ್ ಮಾಡ್ಲಿ, ಅದಕ್ಕೆ ನಾನು ಸರಿ ಓಕೆ ನಾನು ಹೀಗೆ ಬರ್ತೀನಿ ಅಂತ ಹೇಳಿ ಬಂದೆ. ಸೊ ಆಚೆ ಬಂದ್ರು, ಶಿವು ನೋಡಿದೆ, ಬಹಳ ಶಾಕ್ ಆಯ್ತು. ಇವರೆಲ್ಲ ಹಿಂಗಿದ್ದಾರೆ, ಇವ್ರ ಮಧ್ಯೆ ನಾನು ಹಿಂಗೆ ಹೋಗೋದು, ನಾನು ಕೇಳಿ ಹಿಂಗೆ ವಾಪಸ್ ಹೊಟ್ಟಾಗ್ತೀನಿ, ನಾಳೆ ಬರ್ತೀನಿ ಅಂತ. ಇಲ್ಲ ಬನ್ನಿ ಸರ್, ಎಲ್ಲ ನಮ್ಮವರಲ್ಲ ಅಂತ. ನಮ್ಮವರಲ್ಲ, ನಾನು ಹಿಂಗ್ ಬಂದೀನಿ ಅಂತ ನಾಳೆ ನೀವು ಹಿಂಗ್ ಬರಕ್ ಹೋಗ್ಬಿಡಿ. ಓಕೆ, ಸೊ ನಾನು ಈಗ ರೆಡಿಯಾಗಿ ಬಂದಿರೋದು ಸೆಲೆಬ್ರೇಷನ್ ಮೂಡಲ್ಲಿ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ. ಓಕೆ, ಸೊ ಈಗ ಬರ್ತಾ ರೋಡಲ್ಲಿ ನೋಡ್ತಾ ಇದ್ದೆ, ತುಂಬಾ ಎಣ್ಣೆ ಅಂಗಡಿಗಳೆಲ್ಲ ಬಿಸಿ, ಮಟನ್ ಶಾಪ್ಗಳು ಬಿಸಿ, ಆಯ್ತಾ, ಕೇಕ್ ಶಾಪ್ ಬಿಸಿ. ಎಸ್, ಅವರೆಲ್ಲರ ಮಧ್ಯೆ ನಾವೆಲ್ಲಿ ಬಿಸಿ ಆಗಿದ್ದೀವಿ. ದಿಸ್ ಇಸ್ ದ ಡಿಫರೆನ್ಸ್ ಅಲ್ವಾ? ನಮಗೂ ಹೊರಗಡೆವರೆಗೂ ಇಲ್ಲೇ ಗೊತ್ತಾಗ್ತಾ ಇದೆ. ಯಾರೋ ಕನ್ನಡದವರನ? ಕನ್ನಡ ಬರುತ್ತಾ? ಕನ್ನಡ ಅರ್ಥ ಆಗ್ತಲ್ಲ? ಓಕೆ, ಸೊ ಅವರೆಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ ಹೋಗ್ತಿದ್ದಾರೆ. ನಮಗೂ ಎಷ್ಟೊಂದು ನ್ಯೂ ಇಯರ್ಗಳು ಆಗೋಗಿದೆ. ಕ್ಯಾಲೆಂಡರ್ ಅಲ್ಲಿ ಇಯರ್ ಚೇಂಜ್ ಆಗಿದೆ ಅಂದ್ರೆ ನಮಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಬಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ 2026 2026 ರಿಯಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಜೀವನ ಶುರು ಆಗೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೆಡಿ ಇದ್ದೀರಾ? ಬೆಳಗ್ಗೆಯಿಂದ ಜನ ಪುಟ್ಟ ನಾನು ಕಂಪ್ಲೇಂಟ್ ಇದ್ರೆ ನಾಳೆ ಹೇಳಿ ಒಂದು ಬಾಕ್ಸ್ ಇಡ್ತೀನಿ, ಕಂಪ್ಲೇಂಟ್ ಬಂದು ಇಡ್ಬೋದು. ಓಕೆ, ಎನಿ ಚೇಂಜಸ್ ಸಜೆಷನ್ಸ್ ಎಲ್ಲ ನಮ್ಮ ಲೀಡರ್ಸ್ಗಳು ಕೊಡೋಣ. ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಒಂದು ಡಬ್ಬ ಇಟ್ಬಿಡಿ ಸರ್ ನಾಳೆ. ಸೊ ನಿಮ್ಮ ಫೀಡ್ಬ್ಯಾಕ್ ನಲ್ಲಿ ಬರ್ದ್ಬಿಟ್ಟು ಹಾಕಿ, ಅವರು ಎಲ್ಲ ಏನಾದ್ರು ಚೇಂಜಸ್ ಇದ್ರೆ ಮಾಡ್ಕೋಣ. ಬಟ್ ಇಷ್ಟು ವರ್ಷ ಹೇಗೆ ನಮ್ಮ ಜೀವನದಲ್ಲಿ ಹೊಸ ವರ್ಷ ಏನೇನಾಗಿದೆ ನನಗೆ ಗೊತ್ತಿಲ್ಲ. ಬಟ್ 2026 ಥ್ರೂ ಸ್ಮಾರ್ಟ್ ಕ್ವಿಕ್ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಬೆಳಕು ಬರಬೇಕು. ಎಷ್ಟು ಜನಕ್ಕೆ ಆಸೆ ಇದೆ ಲೈಫ್ ಅಲ್ಲಿ ನಾವು ಮಾಡ್ಲೇಬೇಕಂತ? ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೊಂದು ಜನ ಹೊರಗಡೆ, ನಾನು ಅದನ್ನೇ ಹೇಳಿದ್ನಲ್ಲ, ಬರ್ತಾ ನೋಡಿದೆ, ಎಲ್ಲ ಜನ ಕಾರ್ಗಳು ಕ್ಯೂ ಹಾಕೊಂಡು ಎಣ್ಣೆ ಪರ್ಚೇಸ್ ಮಾಡಕ್ ನಿಂತ್ಕೊಂಡಿದ್ದಾರೆ ಅಲ್ವಾ? ಲೈಫ್ ಅಲ್ಲಿ ಎಸ್ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಇನ್ನೊಂದೆಲ್ಲ ಬೇಕು. ಬಟ್ ಒಂದಿನಕ್ಕೆ ಅಷ್ಟೇ ಅದು. ನಮ್ಮ ಜೀವನದಲ್ಲಿ ಪ್ರತಿ ದಿನ, ಪ್ರತಿ ಗಳಿಗೆ ಹೊಸ ವರ್ಷ, ಹೊಸ ದಿನ ಆಗಿರ್ಬೇಕು ಅಂತ ಹೇಳಿದ್ರೆ ಏನಿರ್ಬೇಕು? ಏನಿರ್ಬೇಕು? ದುಡ್ಡು ಅಂತ ಹೇಳೋದಕ್ಕೆ ಎಷ್ಟು ಭಯ ಇದೆ. ದುಡ್ಡು ನಮ್ಮ ಹತ್ರ ಬರುತ್ತಾ? ಏನಿರ್ಬೇಕು ಸರ್ ಲೈಫ್ ಅಲ್ಲಿ ಸಕ್ಸಸ್? ದುಡ್ಡು ಬೇಕಲ್ವಾ? ದುಡ್ಡು ಎಲ್ಲಿದ್ರೆ ಬರುತ್ತೆ? ಹೊರಗಡೆ ಬರಲ್ಲ. ಹೊರಗಡೆ ಕ್ಯಾಲೆಂಡರ್ ಅಲ್ಲಿ ಮಂತ್ ಚೇಂಜ್ ಆಗತ್ತಷ್ಟೇ. ಬಟ್ ಇಲ್ಲಿ ಸೀರಿಯಸ್ ಆಗಿ ಈ ಒಂದು ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದನ್ನ ನೀವು ನಿಜವಾಗ್ಲೂ ಫಾಲೋ ಮಾಡಿದ್ರೆ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು ಒಂದೊಂದು ಏನೋ ಪೇಜ್ ಚೇಂಜ್ ಆಗ್ತಾ, ಒಂದೊಂದು ಮಂತ್ ಪೇಜ್ ಚೇಂಜ್ ಆಗೋಷ್ಟರಲ್ಲಿ 4 ವಾರದಲ್ಲಿ ನಿಮ್ಗೆ 4 ಸರಿ ಇನ್ಕಮ್ ಆಡ್ ಆಗಿರುತ್ತೆ. ಮಂತ್ ಚೇಂಜ್ ಆಗೋಷ್ಟರಲ್ಲಿ 5ನೇ ಇನ್ಕಮ್ ನಿಮ್ಮ ಅಕೌಂಟ್ ಬರುತ್ತೆ. ತಿಂಗಳಿಗೆ 5 ಇನ್ಕಮ್. ಸೊ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಎಸ್ ಅಫ್ಕೋರ್ಸ್ ನಾವು ಆಲ್ರೆಡಿ ಬೇರೆಯವ್ರಿಗಿಂತ ಡಿಫರೆಂಟ್ ಅಂತ ನೀವು ಆಲ್ರೆಡಿ ಪ್ರೂವ್ ಮಾಡಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಹೊಸ ವರ್ಷ ಸೆಲೆಬ್ರೇಷನ್ ನ ಬಿಟ್ಟು ನನ್ನ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಬೇಕು ಅಂತ ನೀವು ಆಲ್ರೆಡಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಆಲ್ರೆಡಿ ಚೇಂಜ್ ಆಗೋಗಿದೆ ಅಂತ. ರೆಡಿ ಇದ್ದೀರಾ? 1 ಕೋಟಿ ತಗೊಳ್ಳೋದಕ್ಕೆ ಎಷ್ಟು ಜನ ಇದ್ದೀರಾ? ನನಗೆ ಆಚೆ ಬರ್ತಿದಂಗೆ ನೋಡಿದ್ರೆ 4 ಕೋತಿಗಳು ಕೂತಿದ್ದು ಅಲ್ಲಿ. ನಾನು ಕೋಟಿ ಕೇಳಿಲ್ಲ, ಕೋಟಿ ಕೇಳಿದೆ. ಕ್ರೋರ್ ಹೇಳ್ಬಲ್ವಾ? 1 ಕೋಟಿ ತಗೊಳ್ಳೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ಡೆಫಿನೆಟ್ ಆಗಿ ನೀವು ಇಲ್ಲಿಂದ ಇಷ್ಟೊತ್ತಿಗೆ ಹೋಗ್ಬೇಕು. ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಆಚೆ ಹೋಗ್ತೀರಾ. ಓಕೆ, ಡೆಫಿನೆಟ್ಲಿ ಆ 1 ಕೋಟಿ 2026 ನಾವು ತಗೋಬೇಕು ಅಂತ ಅಂದ್ರೆ ಇವತ್ತು ಏನೋ ಒಂದು ಟ್ರೈನಿಂಗ್ ತಗೊಂಡಿದ್ರ ಅದನ್ನ ಅಳವಡಿಸ್ಕೊಳ್ಳಿ. ನಿಮ್ಮ ಲೀಡರ್ಸ್ ಏನ್ ಹೇಳ್ಕೊಟ್ಟಿದ್ರ ಅದನ್ನ ಅಳವಡಿಸ್ಕೊಳ್ಳಿ. ನಾಳೆ ಒಂದು ಬ್ಯೂಟಿಫುಲ್ ಟ್ರೈನಿಂಗ್ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಲಾಸ್ಟ್ ಒಂದು ವಿಷನರಿ
OH ಫಸ್ಟ್ ಅಟೆಂಡ್ ಮಾಡಿದ್ವಿ. ಸುಮಾರು ಜನ ಇದ್ದಾರೆ ನೋಡಿ, ಅವರಿಗೆ ನಾಳೆ ಮಾತಾಡ್ಸೋಣ. ಸೊ ಆ ಒಂದು ಟ್ರೈನಿಂಗ್ ಅಲ್ಲಿ ಏನ್ ಅವ್ರಿಗೆ ಇಷ್ಟ ಆಯ್ತು, ಏನ್ ಚೇಂಜಸ್ ಅದಾದ್ಮೇಲೆ ಅವ್ರ ಲೈಫಲ್ಲಿ ಇಲ್ಲಿ ಸ್ಮಾರ್ಟ್ ಕ್ವಿಕ್ ಅಲ್ಲಿ ಆಗಿದೆ ಅಂತ ಕೇಳೋಣ. ಅದ್ರ ಜೊತೆಗೆ ಸುದೀಪ್ ಅವ್ರದ್ದು ಟ್ರೈನಿಂಗ್ ಇದೆ, ಮಧ್ಯದಲ್ಲಿ ನಾನು ಡಿಸ್ಟರ್ಬ್ ಆಯ್ತು ಸರ್? ಏನಿಲ್ಲ ಸರ್. ಏನಿಲ್ಲ. ಓಕೆ, ಸೊ ಅವರ ಒಂದು ಟ್ರೈನಿಂಗ್ ನ ಕಂಟಿನ್ಯೂ ಮಾಡ್ಲಿ. ಅದಾದ್ಮೇಲೆ ಫಾರ್ಮಾಲಿಟೀಸ್ಗೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಲ್ವಾ? ಮಾಡೋಣ. ರೆಡಿ ಮಾಡಿದ್ದೀರಾ ಸರ್? ನೋಡಿ, ಎಲ್ಲ ನಿಮ್ಗೋಸ್ಕರ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ರೆಡಿ ಮಾಡಿದ್ದಾರೆ, ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನಿನ್ನೆ ಎಲ್ಲ. ಸೊ ಲೀಡರ್ಸ್ ಕೂಡ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಒಂದು ಟ್ರೈನಿಂಗ್ ನ ಕಲರ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ. ಅವರೆಲ್ಲರೂ ಒಂದು ಕ್ಲಾಸ್ ಕೊಡ್ಬೋದಾ? ನಾನು ಒಂದು 2-3 hours ಇವತ್ತು ನಿಮ್ಮ ಜೊತೆಗೆ ಇರ್ತೀನಿ. ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಮ ಸೆಲೆಬ್ರೇಷನ್. ಡ್ಯಾನ್ಸ್, ನನಗೆ ಡ್ಯಾನ್ಸ್ ಬರಲ್ಲ, ಯಾರು ಕರಿಬೇಡಿ ದಯವಿಟ್ಟು. ಗೋವಾದಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು, ಎತ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು ಮನೆಗೆ. ಹಾಗಾಗಿ ನೀವೆಲ್ಲ ನಿಮ್ಮ ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ, ಬೇಕು ಅದು ಕೂಡ ಲೈಫಲ್ಲಿ ಸೆಲೆಬ್ರೇಷನ್ ಮಾಡಿ. ಎಲ್ಲರೂ ಫಾರ್ಮಾಲಿಟೀಸ್ ಮಾಡ್ತಾರೆ, ನಾವು ಫಾರ್ಮಾಲಿಟೀಸ್ ಮಾಡೋಣ. ಬಟ್ ನಮ್ಮ ಜೀವನದಲ್ಲಿ ಆಡೋದಿಲ್ಲ. ಓಕೆ, ಟ್ರೈ ಮಾಡೋಣ. ಸದ್ಯಕ್ಕೆ ಗಂಟು ಚೆನ್ನಾಗಿಲ್ಲ. ಓಕೆ, ನನಗೂ 4 ದಿನದಿಂದ ಥ್ರೋಟ್ ಪೈನ್ ಎಲ್ಲ ಇತ್ತು. ಸೊ ಟ್ರೈನಿಂಗ್ ಇರೋದ್ರಿಂದ ಸ್ವಲ್ಪ ಮೆಡಿಸಿನ್ ತಗೊಂಡು ರೆಡಿ ಆಗಿದ್ದೀನಿ. ಸೊ ಜಾಸ್ತಿ ಮಾತಾಡೋದು ಮತ್ತೆ ನಾಳೆಗೆ ವಾಯ್ಸ್ ಹೊರಟೋಗುತ್ತೆ. ಓಕೆ, ಸೊ ಹಾಗಾಗಿ ನಾವೆಲ್ಲ ಸೊ ಈ ಒಂದು ತುಂಬಾ ಬೆಳಗ್ಗೆಯಿಂದ ಕಲರ್ಫುಲ್ ಆಗಿ ನೀವೆಲ್ಲ ಟ್ರೈನಿಂಗ್ ನ ಎಂಜಾಯ್ ಮಾಡ್ತಾ, ಈ ಒಂದು ಟ್ರೈನಿಂಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ನಾಳೆ ಇನ್ನೂ ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಅಂಡ್ ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ 2026 ಅಲ್ಲಿ ನಾವೇನೆಲ್ಲ ಮಾಡಕ್ ಹೊರಟಿದೀವಿ ಅಂಡ್ 2024 ಅಲ್ಲಿ ಏನ್ ಮಾಡಿದ್ವಿ, 2025 ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡಿದ್ವಿ ಅಂಡ್ ಏನ್ ಮಾಡಕ್ ಹೊರಟಿದೀವಿ, ಅದೆಲ್ಲ ನಾಳೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಸೊ ಬರೀ ಟ್ರೈನಿಂಗ್ ನ ತಗೊಂಡು ನಾಳೆ ಇಲ್ಲಿ ಟ್ರೈನಿಂಗ್ ಅಟೆಂಡ್ ಆದ್ಮೇಲೆ ನಾಳಿದ್ದು ಈ 2 ದಿನ ಟ್ರೈನಿಂಗ್ ಅಟೆಂಡ್ ಮಾಡಿ ತುಂಬಾ ಸುಸ್ತಾಗುತ್ತೆ ಗುರು, 2 ದಿನ ರೆಸ್ಟ್ ತಗೊಂಡ್ರೆ ಲೈಫ್ ಅಲ್ಲಿ ಏನೂ ಬರಲ್ಲ. ಸೊ ನಮ್ಮ ಅಕೌಂಟ್ ಅಲ್ಲಿ ನಮಗೆ ಬೇಕಾದಂತ ಡಿಜಿಟ್ಸ್ ಬರೋ ತನಕ ರೆಸ್ಟ್, ಬೆಸ್ಟ್, ನಿದ್ರೆ ಇವೆಲ್ಲ ಯಾವ್ದು ಇಲ್ಲ. ಅದಾದ್ಮೇಲೆ ನೀವು ಕೇಳೋದೇ ಬೇಡ, ಆಟೋಮೆಟಿಕ್ ಆಗಿ ನೀವು ರೆಸ್ಟ್ ಅಲ್ಲಿ ಇರ್ಬೋದು. ಓಕೆ, ಹೇಳ್ತಾ ನಾಳೆ ಮತ್ತೆ ಮೀಟ್ ಮಾಡೋಣ. ಅಂಡ್ ಈವ್ನಿಂಗ್ ನಿಮ್ ಜೊತೆಗೆಲ್ಲ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾನು ಆಮೇಲೆ ಇಲ್ಲಿಂದ ಹೊರಡ್ತೀನಿ. ಸೊ ಓವರ್ ಟು ಮಿಸ್ಟರ್ ಶಿವು. ಥ್ಯಾಂಕ್ ಯು. Thank you, sir. Thank you so much, sir. Please, yes, so the grand Champali sir. Yes. ಸೆಕ್ಷನ್ ಬಂದು ನಾಳೆ ನಾನು ನ್ಯೂ ಇಯರ್ಗೆ ಬರ್ತೀನಿ, ಹೊಸ ಮೊದಲನೇ ದಿನ ಬರ್ತೀನಿ. ಸೊ ನನ್ನ ಕಡೆಯಿಂದ ಅಬೌಟ್ ಟ್ರೈನಿಂಗ್ ಸಿಸ್ಟಮ್ ಏನು ಕೊಡಬೇಕು ಸೊ ಅವ್ರು ಮಾಡಿದ್ರು. ಸೊ ಎಲ್ಲರೂ ಬಿಟ್ಟಿಲ್ಲ, ಸ್ವಲ್ಪ ಕಾಲ್ ಮೇಲೆ ಕಾಲ್ ಮಾಡಿ ಅವರಿಗೆ ಇಲ್ಲ ಸರ್ ಇವತ್ತು ಬರಬೇಕು ಅಂತ ಹೇಳಿ. ಯಾಕೆಂದ್ರೆ ಅವ್ರು ಯಾವಾಗಲೂ ವರ್ಕು ಗೊತ್ತಿದೆ, ಎಲ್ಲ ಟಾಪ್ ಲೀಡರ್ಸ್ಗೂ ಗೊತ್ತಿದೆ ಅವ್ರು ಏನು ಎಫರ್ಟ್ ಹಾಕ್ತಾರೆ, ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅಂತೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಸೊ ಅಟ್ಲೀಸ್ಟ್ ಕಷ್ಟದಲ್ಲಿ ಯಾವಾಗ ಅಂದ್ರೆ ವರ್ಕಲ್ಲಿ ಇರ್ತಾರೆ, ನಮ್ಮ ಖುಷಿಲಿ ಇರ್ಬೇಕಲ್ವಾ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಬಿಟ್ಟು ಮಾಡಿದ್ರೆ ಸರಿ ಹೋಗುತ್ತಾ? ಆಗಲ್ಲ ತಾನೆ. ಸೊ ನಮ್ಮ ಸೆಲೆಬ್ರೇಷನ್ಗೆ ನಾವಿವತ್ತು ಸರ್ ಜೊತೆ ಸೆಲೆಬ್ರೇಟ್ ಮಾಡೋಣ. ನೀವು ಸರ್ ಜೊತೆ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಇವಾಗ ಸುದೀಪ್ ಸರ್ ಟ್ರೈನಿಂಗ್ ಕರೆಕ್ಟ್ ಆಗಿ ಕೇಳಬೇಕು. ಓಕೆನಾ? ಸೊ ಬೇಗ ಟ್ರೈನಿಂಗ್ ಮುಗಿಸ್ಕೊಳ್ಳೋಣ, ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಓವರ್ ಟು ಸುದೀಪ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.